ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಬ್ಲಾಕ್ ಮೇಲ್ಗೆ ಸಾಥ್ ಕೊಟ್ಟ ಮತ್ತೊಬ್ಬ ಅಧಿಕಾರಿಯ ಬಂಧನ. ವೃತ್ತಿ ವೈಷಮ್ಯ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಯ ತೇಜೋವಧೆಗೆ ಹೀನಕೃತ್ಯ. ಮಾಳಮಾರುತಿ ಪೊಲೀಸರಿಂದ ವಿನೋದ್ ಟಿ ಎಂಬಾತನ ಬಂಧನ. ಮಹಿಳಾ ಅಧಿಕಾರಿಯ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬೆಳವಣಿಗೆ ಶುರುವಾಗಿದೆ. ಬ್ಲಾಕ್ ಮೇಲ್ಗೆ ಸಹಕರಿಸಿದ್ದ ಮತ್ತೊಬ್ಬ ಅಧಿಕಾರಿ ವಿನೋದ್ ಟಿ ಅವರನ್ನ ಮಾರುತಿ ಪೊಲೀಸರು ಬಂಧಿಸಿದ್ದಾರೆ. ವೃತ್ತಿ ವೈಷಮ್ಯ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಯ ತೇಜೋವಧೆಗೆ ಹಿನ್ನೆಲೆಯಲ್ಲಿದ್ದ ವಿನೋದ್ ಅವರನ್ನ ಪೊಲೀಸರು ಬಂಧಿಸಿ ಈಗ ಅವರ ಮೊಬೈಲ್ ಚಾಲಾಡುತ್ತಿದ್ದಾರೆ. ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತರನ್ನ ಛೂ ಬಿಟ್ಟಿದ್ದ ವಿನೋದ್ಗೆ ಬಂದ ಹಣದಲ್ಲಿ ನಕಲಿ ಪತ್ರಕರ್ತರು ಹಾಗೂ ವಿನೋದ್ಗೆ ಪಾಲು ಇತ್ತು ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯ ಸಂಗ್ರಹಿಸಲು ವಿನೋದ್ ಖತರ್ನಾಕ್ ಪ್ಲಾನ್ ಹಾಕಿದ್ದರು. ಮನೆಯ ಹೋಲ್ಡರ್ನಲ್ಲಿ 8 ರಹಸ್ಯ ಕ್ಯಾಮೆರಾಗಳನ್ನ ಇಟ್ಟಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಜನರನ್ನ ಬಂಧಿಸಿರುವ ಪೊಲೀಸರು ಈಗ ಮಹಿಳಾ ಅಧಿಕಾರಿ ಕಚೇರಿಯ ಮತ್ತೊಬ್ಬನ ಬಂಧನಕ್ಕೆ ಮುಂದಾಗಿದ್ದಾರೆ. ಬ್ಲಾಕ್ ಮೇಲ್ನಲ್ಲಿ ಬಂದ ಹಣದಲ್ಲಿ ಮನೆ ಕಟ್ಟುವ ಪ್ಲಾನ್ ಹಾಕಿದ್ದ ವಿನೋದ್ ಕೊನೆಗೂ ಪೊಲೀಸರ ಖೆಡ್ಡಾಕ್ಕೆ ಬಿದ್ದಿದ್ದಾನೆ. ವಿನೋದ್ ಟಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ರವಾನಿಸಲಾಗಿದೆ. ಮತ್ತೊಂದೆಡೆ 3 ಜನ ನಕಲಿ ಪತ್ರಕರ್ತರ ಬೇಲ್ ಅರ್ಜಿಯನ್ನ ಅಮಾನತು ಮಾಡಲಾಗಿದೆ ಎನ್ನಲಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸವದತ್ತಿ ಬ್ರೇಕಿಂಗ್ ನ್ಯೂಸ್. ಸರಿ ಏನಾಗಲ್ಲ